ಹೇ ಗೈಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ನಾನು ನಿಮಗೆ ಈ ಬೋಲ್ಡ್ ಐ ಮೇಕಪ್ ಲುಕ್ ಹೇಗೆ ಕ್ರಿಯೇಟ್ ಮಾಡೋದು ಅನ್ನೋದನ್ನು ತೋರಿಸ್ತಿದ್ದೀನಿ. ಆ್ಯಂಡ್ ದ ಪ್ಲಸ್ ಪಾಯಿಂಟ್ ಇಸ್ ವಿತ್ ಲಿಮಿಟೆಡ್ ಪ್ರಾಡಕ್ಟ್ಸ್. ಎಸ್, ಯು ಗೈಸ್ ಹರ್ಡ್ ಇಟ್ ರೈಟ್, ದಿಸ್ ಒನ್ ಇಸ್ ಫಾರ್ ಬಿಗಿನರ್ಸ್. ಸೊ ಯಾ, ವಿದೌಟ್ ಎನಿ ಫರ್ದರ್ ado, let's get into the video. ಕಂಪ್ಲೀಟ್ ಮಾಡಿದ್ದೀನಿ. ಸೊ ಫಸ್ಟ್ ಸ್ಟೆಪ್ ನಾನು ಪ್ರೈಮರಿಂದ ನನ್ನ ಟಿ ಝೋನ್ ಏರಿಯಾ ಮತ್ತು ನನ್ನ ಐಲಿಡ್ಸ್ನ ಕವರ್ ಮಾಡ್ತಿದ್ದೀನಿ. ಸೊ ನಿಮಗೆ ಸಿಲಿಕಾನ್ ಬೇಸ್ ಪ್ರೈಮರ್ ಹೇಗೆ ಅಪ್ಲೈ ಮಾಡೋದು ಅನ್ನೋದನ್ನು ನೋಡಬೇಕು ಅಂತಂದರೆ ನಾನು ಪ್ರೀವಿಯಸ್ ಮೇಕಪ್ ವೀಡಿಯೋಸ್ನ ನೋಡಿ. ಸೊ ಅಲ್ಲಿ ನಾನು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಪ್ರೈಮರ್ ಬೆನಿಫಿಟ್ ಆ್ಯಂಡ್ ದ ಅಪ್ಲಿಕೇಶನ್ ಆಫ್ ಪ್ರೈಮರ್, ಅದರಲ್ಲೂ ಸ್ಪೆಸಿಫಿಕ್ಲಿ ಸಿಲಿಕಾನ್ ಬೇಸ್ ಪ್ರೈಮರ್ ಅಪ್ಲಿಕೇಶನ್. A lot of you were asking me about a full coverage foundation. So my preference is going to be the Super Stay. So this is a Super Stay by Maybelline. I am in the shade 220 Natural Beige. It gives you full coverage, and more than everything else, this is very long lasting. ಆ್ಯಂಡ್ ಪ್ಲಸ್ ಪಾಯಿಂಟ್ ಏನಪ್ಪ ಈ ಫೌಂಡೇಶನ್ ಅಂತಂದರೆ, ನಿಮಗೆ ಅಂಡರ್ ಐ ಪ್ರಾಬ್ಲಮ್ ಏನೇ ಇದ್ದರೂ ಸಹಿತ ದಿಸ್ ವಿಲ್ ಗಿವ್ ಯು ಅ ಕೈಂಡ್ ಆಫ್ ಅ ಕವರೇಜ್. ನಿಮಗೆ ಕನ್ಸೀಲರ್ ಅಥವಾ ಎಕ್ಸ್ಟ್ರಾ ಕಲರ್ ಕರೆಕ್ಟರ್ಸ್ನ ಅವಶ್ಯಕತೆ ಇರಲ್ಲ. ಸೊ ದಿಸ್ ಇಸ್ ಪ್ರಿಟಿ ಮಚ್ ಇನಫ್. ಇಫ್ ಯು ಆರ್ ಅ ಬಿಗಿನರ್, ಇನ್ವೆಸ್ಟ್ ಆನ್ ದಿಸ್ ಪರ್ಟಿಕ್ಯುಲರ್ ಬಾಟಲ್ ಆಫ್ ಫೌಂಡೇಶನ್ ಫಾರ್ ದ ಫುಲ್ ಕವರೇಜ್. ಆ್ಯಂಡ್ ಆಲ್ಸೋ ಇದರಲ್ಲಿ ತುಂಬ ಶೇಡ್ಸ್ ಇರೋದ್ರಿಂದ ನಿಮ್ಮ ಎಕ್ಸಾಕ್ಟ್ ಶೇಡ್ ಇನ್ಸ್ಟೆಡ್ ಆಫ್ ಕನ್ಸೀಲರ್ ಕೂಡ ನೀವು ಇದ್ರದ್ದೇ ಒಂದು ಲೈಟ್ ಶೇಡ್ನ ಪಿಕ್ ಮಾಡಿ ಕೂಡ ಯೂಸ್ ಮಾಡ್ಬೋದು. ಸೊ ಕಮಿಂಗ್ ಟು ಫಾರ್ಮುಲಾ ಆಫ್ ದ ಫೌಂಡೇಶನ್. ಸೊ ಈ ಫೌಂಡೇಶನ್ದು ಫಾರ್ಮುಲಾ ಬಿಗಿನರ್ಸ್ ಕೂಡ ಆರಾಮಾಗಿ ಯೂಸ್ ಮಾಡ್ಬೋದು. ನಿಮ್ಮ ಫೇಸ್ನ ಕೇಕಿ ಮಾಡಲ್ಲ ಆ್ಯಂಡ್ ಲಾಂಗ್ ಲಾಸ್ಟಿಂಗ್ ಆಗಿರೋದ್ರಿಂದ ನಿಮಗೆ ಟಚ್ ಅಪ್ ಅವಶ್ಯಕತೆ ಇರಲ್ಲ. ಸೊ ಆ್ಯಸ್ ಯು ಬಿಲ್ಡ್ ದ ಫೌಂಡೇಶನ್, ಇಟ್ ಗಿವ್ಸ್ ಯು ಒನ್ ಹೈ ಡೆಫಿನೇಷನ್ ಕವರೇಜ್ ಆಸ್ ವೆಲ್. ಸೊ ಈ ಪರ್ಟಿಕ್ಯುಲರ್ ಸ್ಟೆಪ್ಪಲ್ಲಿ ನಾನು ನನ್ನ ಫೌಂಡೇಶನ್ನೇ ಕೂಡ ನನ್ನ ಐಲಿಡ್ಸ್ ಮೇಲೆ ಹಾಕ್ತಿದ್ದೀನಿ. ಸೊ ದ ಬೇಸಿಕ್ ಥಿಂಗ್ ಆಫ್ ದಿಸ್ ಮೇಕಪ್ ಲುಕ್ ಇಸ್ ಟು ಮಿನಿಮೈಸ್ ದ ಪ್ರಾಡಕ್ಟ್ಸ್, ಬಿಗಿನರ್ಸ್ಗೆ ಈಸಿ ಆಗಲಿ ಅನ್ನೋದ್ರಿಂದ. ಸೊ ಕನ್ಸೀಲರ್ ಎಕ್ಸ್ಟ್ರಾ ಏನೂ ಯೂಸ್ ಮಾಡಿಲ್ಲ ನಾನು. ಆ್ಯಂಡ್ ಅನದರ್ ಟಿಪ್ ಇಸ್ ದಟ್ ಗೋ ಟು ಯೋರ್ ನೆಕ್ಲೈನ್ ಇಸ್ ವೆಲ್. ಯಾಕೆ ಅಂದರೆ ಫೌಂಡೇಶನ್ ಫೇಸ್ ಒನ್ ಕಲರ್ ಆ್ಯಂಡ್ ನೆಕ್ಲೈನ್ ಒನ್ ಕಲರ್ ಕಾಣಿಸಿದ್ರೆ ಇಟ್ ವಿಲ್ ಲುಕ್ ವೆರಿ ಅಗ್ಲಿ. ಸೊ ಈವನ್ ಟೋನ್ ಆಗಿ ನಿಮ್ಮ ಬೇಸ್ನ ನೀವು ರೆಡಿ ಮಾಡಬೇಕು. ಸೊ ಕಾಂಟೋರಿಂಗಿಗೆ ನಾನಿಲ್ಲಿ ಆ್ಯಂಗಲ್ಡ್ ಬ್ರಷ್ ಯೂಸ್ ಮಾಡ್ತಿದ್ದೀನಿ. ಆ್ಯಂಡ್ ಸೇಮ್ ಐ ಶ್ಯಾಡೋ ಪ್ಯಾಲೆಟಲ್ಲಿರೋ ಒಂದು ಲೈಟ್ ಬ್ರೌನ್ ಶೇಡ್ನ ಯೂಸ್ ಮಾಡ್ತಿದ್ದೀನಿ ಕಾಂಟೋರ್ ಮಾಡೋದಕ್ಕೆ. ಸೊ ಫೌಂಡೇಶನ್ ಹಾಕೋದ್ರಿಂದ ನಿಮ್ಮ ಫೀಚರ್ಸ್ ರೌಂಡಾಗಿ ಕಾಣುತ್ತೆ. ಸೊ ಕಾಂಟೋರಿಂಗ್ ಏನು ಮಾಡುತ್ತೆ, ನಿಮ್ಮ ಫೇಸ್ನ ಸ್ಕಲ್ಪ್ಟ್ ಮಾಡಿ ನಿಮ್ಮ ಫೇಸ್ಗೆ ಒಂದು ಡೆಫಿನೇಷನ್ ಕೊಡುತ್ತೆ. ಸೊ ದ್ಯಾಟ್ಸ್ ದ ಮೇನ್ ರೀಸನ್ ಆಫ್ ಕಾಂಟೋರಿಂಗ್. ಆ್ಯಂಡ್ ಹಾರ್ಶ್ ಲೈನ್ಸ್ನ ಯೂಸ್ ಮಾಡೋದ್ರಿಂದ ಕಾಂಟೋರಿಂಗ್ ತುಂಬ ಕೆಟ್ಟದಾಗಿ ಕಾಣಿಸುತ್ತೆ. ಸೊ ಸಾಫ್ಟಾಗಿ ಹೋಗಿ ಆ್ಯಂಡ್ ಟಾಪ್ ಆಫ್ ದ ಲೈನ್ ದಟ್ ಯು ಹ್ಯಾವ್ ಡ್ರಾನ್ ಒಂದು ಡ್ಯಾಮ್ ಸ್ಪಾಂಜ್ನ ತೊಗೊಂಡು ಅದನ್ನು ನೀಟಾಗಿ ಮರ್ಜ್ ಮಾಡಿ ನಿಮ್ಮ ಮೇಕಪ್ಪಲ್ಲಿ. ಆ್ಯಂಡ್ ಆಲ್ಸೋ ನೀವು ಇಫ್ ಯು ಆರ್ ನಾಟ್ ಅ ಫ್ಯಾನ್ ಆಫ್ ಸ್ಪಂಜ್, ನೀವು ಸ್ಟಿಪ್ಲಿಂಗ್ ಬ್ರಷಿಂದ ಕೂಡ ಅದನ್ನು ನೀಟಾಗಿ ಬ್ಲೆಂಡ್ ಮಾಡ್ಬೋದು. ಸೊ ಕಾಂಟೋರಿಂಗ್ ಬಗ್ಗೆ ನಾನು ಒಂದು ಸೆಪ್ರೇಟ್ ವಿಡಿಯೋ ತೊಗೊಂಡು ಬರ್ತೀನಿ, ವೇರೆ ಐಮ್ ಗೋನಾ ಶೋ ಯು ದ ಎಕ್ಸಾಕ್ಟ್ ವೇ, ರೀಸನ್ ಆ್ಯಂಡ್ ದ ಬ್ಲೆಂಡಿಂಗ್ ಆಫ್ ದ ಕಾಂಟೋರ್. ಸೊ ಇದು I'm going to take you guys through an entire masterclass wherein I'm going to show you how you make your base, how you make your contouring and everything else. So nose contouring ಗೆ ನಾನಿಲ್ಲಿ ಫಿಂಗರ್ನ ಯೂಸ್ ಮಾಡ್ತಿದ್ದೀನಿ. ಆ್ಯಂಡ್ ನಾನು ತುಂಬ ಮೇಲಿಂದ ಹೋಗ್ತಿಲ್ಲ ಬಿಕಾಸ್ ನನ್ನ ನೋಸ್ ಮೇಲಿಂದ ತಿನ್ನಾಗಿದೆ. ಆ್ಯಂಡ್ ಕೆಳಗಡೆ I'm going to give it a definition. ಆ್ಯಂಡ್
ಇದನ್ನು ಅಷ್ಟೇ ಸೇಮ್ ಟೆಕ್ನಿಕ್ ಸ್ಪಂಜ್ ಯೂಸ್ ಮಾಡಿ ನೀಟಾಗಿ ಯು ವಿಲ್ ಹ್ಯಾವ್ ಟು ಬ್ಲೆಂಡ್ ಇಟ್ ವೆರಿ ವೆಲ್. ಸೊ ಕಾಂಟೋರಿಂಗಲ್ಲಿ ಬ್ಲೆಂಡಿಂಗ್ ಇಸ್ ದ ಕೀ. ನೀವು ಎಷ್ಟು ನೀಟಾಗಿ ಬ್ಲೆಂಡ್ ಮಾಡಿದ್ರೆ ನಿಮ್ಮ ಕಾಂಟೋರ್ ಅಷ್ಟು ನೀಟಾಗಿ ನ್ಯಾಚುರಲ್ ಆಗಿ ಕಾಣುತ್ತೆ. ಸೊ ಕಮಿಂಗ್ ಟು ಸೆಟ್ಟಿಂಗ್, ನಾನು ಇಲ್ಲಿ ಬೇಕ್ ಮಾಡ್ತಿದ್ದೀನಿ. ಸೊ ನಾನು ಈ ಪರ್ಟಿಕ್ಯುಲರ್ ಸ್ಪಂಜ್ ತೊಗೊಂಡಿದ್ದೀನಿ. ಬ್ರಷಸ್ ಆ್ಯಂಡ್ ಆಲ್ ಡಸಂಟ್ ಡೂ ಯುವರ್ ಪ್ರಾಪರ್ ಬೇಕಿಂಗ್. ಸೊ ಅದಕ್ಕೋಸ್ಕರ ನೀವು ಈ ಥರ ಸ್ಪಂಜ್ ಅಥವಾ ಗೋ ಫಾರ್ ಸಮಥಿಂಗ್ ದಟ್ಸ್ ಫ್ಲ್ಯಾಟ್. ಡ್ಯಾಮ್ ಸ್ಪಂಜ್ ಬೇಡ, ಯಾಕೆಂದರೆ ಪೌಡರ್ ಅದರಲ್ಲೇ ಸೆಟ್ಲ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಯೂಸ್ ಅ ಡ್ರೈ ಸ್ಪಂಜ್ ಆ್ಯಂಡ್ ನೀಟಾಗಿ ಕಾಂಟೋರ್ ಮಾಡೋ ಲೈನಿಂದ ಕೆಳಗೆ ನೀವು ನಿಮ್ಮ ಫೇಸ್ನ ಬೇಕ್ ಮಾಡಬೇಕಾಗತ್ತೆ. ಆ್ಯಂಡ್ ಆಲ್ಸೋ ಯುವರ್ ಅಂಡರ್ ಐಸ್ ಜಾಸ್ತಿ ಪೌಡರ್ ತೊಗೊಳ್ಳಿ ಸೊ ದಟ್ ಬೇಕಿಂಗ್ ನೀಟಾಗತ್ತೆ. ಸೊ ಲೀವ್ ಇಟ್ ಫಾರ್ 5 minutes. ಸೊ ನಾನಿಲ್ಲಿ ಫ್ಲಫಿ ಬ್ರಷ್ ಯೂಸ್ ಮಾಡಿ ದ ಎಕ್ಸಸ್ ಪೌಡರ್ನ ರಿಮೂವ್ ಮಾಡ್ತಿದ್ದೀನಿ. ಸೊ ಇದು ನಿಮ್ಮ ಫೇಸ್ ಹೀಟಿಂದ ಅಥವಾ ನಿಮ್ಮ ಬಾಡಿ ಹೀಟಿಂದ ಎಷ್ಟು ಪೌಡರ್ ಬೇಕೋ ಅಷ್ಟು ಪೌಡರ್ ಅದು ಸೆಟ್ ಆಗಿರುತ್ತೆ. ಸೊ ರೆಸ್ಟ್ ಆಲ್ ರಿಮೂವ್ ವಿತ್ ಅ ಫ್ಲಫಿ ಬ್ರಷ್, ಆರ್ ನೀವು ಸ್ಪಂಜ್ ಕೂಡ ಯೂಸ್ ಮಾಡಿ ನೀಟಾಗಿ ಸೆಟ್ ಮಾಡಿ ರಿಮೂವ್ ಮಾಡ್ಬೋದು. ಸೊ ಐ ಆಮ್ ಯೂಸಿಂಗ್ ಸೆಟ್ಟಿಂಗ್ ಸ್ಪ್ರೇ ಟು ಸೆಟ್ ಮೈ ಬೇಸ್. ಸೊ ಬೇಸ್ ಆದಮೇಲೆ ಸೆಟ್ಟಿಂಗ್ ಸ್ಪ್ರೇ ಯೂಸ್ ಮಾಡೋದ್ರಿಂದ ನಿಮ್ಮ ಬೇಸ್ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ಸೊ ದಟ್ಸ್ ದ ಓನ್ಲಿ ರೀಸನ್. ನೀವು ಜಾಸ್ತಿ ಸ್ವೆಟ್ ಕೂಡ ಆಗಲ್ಲ. ಸೊ ನಾನಿಲ್ಲಿ ಸ್ಪೂಲಿಯಿಂದ ನನ್ನ ಐಬ್ರೌಸ್ನ ನೀಟಾಗಿ ಸೆಟ್ ಮಾಡ್ತಿದ್ದೀನಿ ಸೊ ದ್ಯಾಟ್ ನನಗೆ ಬರೆಯೋದಕ್ಕೆ ಈಸಿ ಆಗಲಿ ಅಂತ. ಬಿಕಾಸ್ ನಾನಿವತ್ತು ಐಬ್ರೌ ಪೆನ್ಸಿಲ್ ಯೂಸ್ ಮಾಡ್ತಿದ್ದೀನಿ ಬಟ್ ನಾಟ್ ದಿ ಕಿಟ್. ಸೊ ನನಗೆ ಹೈ ಡೆಫಿನೇಷನ್ ಮತ್ತು ಡ್ರಮ್ಯಾಟಿಕ್ ಐ ಮೇಕಪ್ ಲುಕ್ ಬೇಕಿತ್ತು. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಥಿಕ್ಕಾಗಿ ನನ್ನ ಐಬ್ರೌಸ್ನ ಬರೀತಿದ್ದೀನಿ. ಸೊ ಯಾ, ಸೊ ನಾನಿಲ್ಲಿ ಫ್ಲಫಿ ಬ್ರಷಿಂದ ಕಾಂಟೋರಿಂಗ್ ಶೇಡ್ನ ನನ್ನ ಐ ಲಿಡ್ಸ್ ಮೇಲೆ ಹಾಕ್ತಿದ್ದೀನಿ, ಸ್ಪೆಸಿಫಿಕಲಿ ಮೈ ಕ್ರೀಸ್ ಲೈನ್. ಸೊ ಬಿಕಾಸ್ ನಾವು ಫೌಂಡೇಶನ್ ಹಾಕಿರೋದ್ರಿಂದ ಕ್ರೀಸ್ ಲೈನ್ ಕಾಣಲ್ಲ. ಅದಕ್ಕೋಸ್ಕರ ನಾನು ಆ ಕ್ರೀಸ್ ಲೈನ್ನ ಡಿಫೈನ್ ಮಾಡೋಕ್ಕೋಸ್ಕರ ನಾನು ಈ ಸ್ಟೆಪ್ ಮಾಡ್ತಿದ್ದೀನಿ. So I'm using Lakme Iconic Kajal to create a bold eye look over here. ಸೊ ನಾನಿಲ್ಲಿ ಫ್ಲ್ಯಾಟ್ ಸ್ಮರ್ಜಿಂಗ್ ಬ್ರಷಿಂದ ನನ್ನ ಕಾಜಲ್ನ ನೀಟಾಗಿ ಐಲಿಡ್ಸ್ ಮೇಲೆ ಕಂಪ್ಲೀಟಾಗಿ ಸ್ಪ್ರೆಡ್ ಮಾಡ್ತಿದ್ದೀನಿ. ಸೊ ನಾನಿಲ್ಲಿ ನನ್ನ ಬ್ರೌ ಕಿಟ್ನ ಯೂಸ್ ಮಾಡ್ತಿದ್ದೀನಿ ಟು ಕ್ರಿಯೇಟ್ ಅ ಬ್ಲ್ಯಾಕ್ ಐ ಮೇಕಪ್ ಲುಕ್. ಸೊ ನೀವು ಬ್ಲ್ಯಾಕ್ ಐ ಶ್ಯಾಡೋ ಕೂಡ ಯೂಸ್ ಮಾಡ್ಬೋದು. ಸೊ ನನಗೆ ಈ ಫಾರ್ಮ್ಯುಲಾ ಇಷ್ಟ, ಅದಕ್ಕೋಸ್ಕರ ನಾನು ಇದನ್ನು ಐ ಶ್ಯಾಡೋ ಥರ ಕೂಡ ಯೂಸ್ ಮಾಡ್ತೀನಿ.
As I said, this makeup is all about minimizing the products. It's basically for those beginners who doesn't have a lot of makeup. So I'm repeating the same kajal step over here as well. Smudge, smudge, smudge. Blend, blend, blend. And that's the key to achieve an amazing makeup look. ಸೊ ನಾನಿಲ್ಲಿ ನನ್ನ ವಾಟರ್ ಲೈನ್ ಕೂಡ ಲೈನ್ ಮಾಡ್ತಿದ್ದೀನಿ. ಸೊ ಬೋತ್ ಆಫ್ ಮೈ ವಾಟರ್ ಲೈನ್, ಮೈ ಅಪ್ಪರ್ ಆ್ಯಂಡ್ ಲೋವರ್ ವಾಟರ್ ಲೈನ್, ಆ್ಯಂಡ್ ಕೆಳಗಡೆ ದ ಲೋವರ್ ವಾಟರ್ ಲೈನ್ಗಿಂತ ಕೆಳಗೆ ಯು ವಿಲ್ ಹ್ಯಾವ್ ಟು ಪುಟ್ ಸಮ್ ಮೋರ್ ಕಾಜಲ್. ಬಿಕಾಸ್ ನಾವು ಸ್ಮೋಕಿ ಐ ಲುಕ್ ಕ್ರಿಯೇಟ್ ಮಾಡ್ತಿರೋದ್ರಿಂದ ಡ್ರಮ್ಯಾಟಿಕ್ಕಾಗಿ ಕಾಣಿಸ್ಬೇಕು ಅಂತಂದರೆ ನೀವು ಅದನ್ನು ಸ್ಮರ್ಜ್ ಮಾಡಿ ದ ವಿಂಗ್ ಏನಿದೆ, ದ ಅಪ್ಪರ್ ವಿಂಗ್, ಅದಕ್ಕೆ ಕನೆಕ್ಟ್ ಮಾಡಬೇಕು. And that's how you smudge your eyeliner or an kajal. ಸೊ ನೀವಿಲ್ಲಿ ಇನ್ಸ್ಟೆಡ್ ಆಫ್ ಕಾಜಲ್ ಐಲೈನರ್ ಕೂಡ ಯೂಸ್ ಮಾಡಿ ಸ್ಪ್ರೆಡ್ ಮಾಡ್ಬೋದು, ಬಟ್ ಸೆಮಿ ಡ್ರೈ ಆದಮೇಲೆ. ಬಟ್ ಐ ಲೈಕ್ ಯೂಸಿಂಗ್ ಕಾಜಲ್. ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಓವರ್ ಹಿಯರ್ ಇಸ್, ಕಾಜಲ್ ಮೇಲೆ ನೀವು ಸ್ವಲ್ಪ ಐಬ್ರೌ ಕಿಟ್ ನಾವೇನು ಯೂಸ್ ಮಾಡಿದ್ವಿ, ದ ಬ್ಲ್ಯಾಕ್ ಶೇಡ್, ಅದನ್ನು ಯೂಸ್ ಮಾಡಿ ಸೊ ದಟ್ ಇಟ್ ಡಸಂಟ್ ಸ್ಪ್ರೆಡ್. ಸೊ ದ ಯೂನಿವರ್ಸಲ್ ಲಾ ಆಫ್ ದ ಮೇಕಪ್ ಇಸ್ ವೆನ್ ಯು ಅಪ್ಲೈ ಅ ಪೌಡರ್ ಪ್ರಾಡಕ್ಟ್ ಆನ್ ಅ ಕ್ರೀಮ್ ಪ್ರಾಡಕ್ಟ್, ಇಟ್ ವಿಲ್ ನೆವರ್ ಸ್ಪ್ರೆಡ್ ಆರ್ ಸ್ಮರ್ಜ್. Basically, it becomes smudge proof. So this is the eye look, how it turned out. You can leave it like this, or I'm going to do another step to make it a little quirkier. That is, I'm going to add a little shimmer to my eyes. And the best part here should be, you will have to not drag it until your outer part of your eye makeup. You just want to start from the inner corner and end it in the middle of the eyelids. So ಇಲ್ಲಿ I'm using the same foundation instead of concealer to clean out the excess product and to give it an edgy look. So I'm repeating the same step on top of my eye makeup as well. ಸೊ ನಾನಿಲ್ಲಿ ನ್ಯೂಡಿಶ್ ಪಿಂಕ್ ಲಿಪ್ಸ್ಟಿಕ್ ತೊಗೋತಿದ್ದೀನಿ, ಆ್ಯಂಡ್ ಐಮ್ ಗುನ ಯೂಸ್ ಇಟ್ ಆ್ಯಸ್ ಅ ಬ್ಲಷ್. ಸೊ ನಾನಿಲ್ಲಿ ಆ್ಯಪಲ್ ಆಫ್ ದಿ ಚೀಕ್ಸ್ನ ನಾನು ಹೈಲೈಟ್ ಮಾಡ್ತಿಲ್ಲ. ಐ ಆಮ್ ನಾಟ್ ಯೂಸಿಂಗ್ ಬ್ಲಷ್ ಆನ್ ದ ಆ್ಯಪಲ್ ಆಫ್ ಮೈ ಚೀಕ್ಸ್, ಜಸ್ಟ್ ಇನ್ ದ ಸೈಡ್ ವೇಸ್. ಇದು ನಿಮ್ಮ ಕಾಂಟೋರಿಂಗ್ ಆ್ಯಂಡ್ ಬ್ಲಷ್ನ ಮರ್ಜ್ ಮಾಡುತ್ತೆ. ಸೊ ಡೋಂಟ್ ಯೂಸ್ ಇಟ್ ಆನ್ the apples of your cheek when you do a really dramatic eye makeup. ಸೊ ನಾನಿಲ್ಲಿ ಸಿಂಪಲ್ ವೈಟ್ ಐ ಶ್ಯಾಡೋಯಿಂದ ನಾನು ಐಬ್ರೌಸ್ನ ಹೈಲೈಟ್ ಮಾಡ್ತಿದ್ದೀನಿ. ಮೇಕ್ ಶೋರ್ ನೀವು ಇಲ್ಲಿ ಶಿಮ್ಮರ್ ಯೂಸ್ ಮಾಡಲ್ಲ ಅಂತ, ಬಿಕಾಸ್ ಆಲ್ರೆಡಿ ನಿಮ್ಮ ಐ ಮೇಕಪ್ ಡ್ರಮ್ಯಾಟಿಕ್ ಆಗಿರೋದ್ರಿಂದ ನೀವು ಐಬ್ರೌ ಹೈಲೈಟ್ ಮಾಡೋದಕ್ಕೆ ಇಫ್ ಯು ಯೂಸ್ ದಿ ಶಿಮರಿ ಥಿಂಗ್ ಇಟ್ ವಿಲ್ ಲುಕ್ ವೆರಿ ಅಗ್ಲಿ. ಸೊ ದಿಸ್ ಇಸ್ ದ ಕೀ ಟು ಮೇಕ್ ಯೋರ್ ಹೈಲೈಟ್ಸ್. ಸೊ ನಾನಿಲ್ಲಿ ಹೈಲೈಟಿಂಗ್ಗೆ ಸೇಮ್ ಗೋಲ್ಡನ್ ಶೇಡ್ ತೊಗೋತಿದ್ದೀನಿ.
ಸೊ ನಾನಿಲ್ಲಿ ಐ ಆಮ್ ಹೈಲೈಟಿಂಗ್ ದ ಹೈ ಪಾಯಿಂಟ್ಸ್ ಆಫ್ ಮೈ ಫೇಸ್. ಸೊ ನಾನಿಲ್ಲಿ ಮಸ್ಕರಾ ಯೂಸ್ ಮಾಡ್ತಿದ್ದೀನಿ. ಐ ವಿಲ್ ಹೈಲಿ ರೆಕಮೆಂಡ್ ಯು ಟು ನಾಟ್ ಯೂಸ್ ಫಾಲ್ಸ್ ಲ್ಯಾಶಸ್, ಬಿಕಾಸ್ ಫಾಲ್ಸ್ ಲ್ಯಾಶಸ್ ಯೂಸ್ ಮಾಡೋದ್ರಿಂದ ನಿಮ್ಮ ಎಂಟೈರ್ ಐ ಮೇಕಪ್ ಕಾಣಿಸೋದಿಲ್ಲ. ಸೊ ಹಿಯರ್ ಪ್ಲೀಸ್ ಯೂಸ್ ಮಸ್ಕಾರಾ. ಅದರಲ್ಲೂ ಇಫ್ ಯು ಗೆಟ್ ಕರ್ಲ್ಡ್ ಮಸ್ಕಾರಾ ದಟ್ ಈಸ್ ರಿಯಲಿ ಗುಡ್. ಇಟ್ ವಿಲ್ ಎನ್ಹ್ಯಾನ್ಸ್ ಯೋರ್ ಐ ಮೇಕಪ್ ಲುಕ್. So last but not the least, I'm going for a lipstick. So this one is my favorite lipstick. It's by Lakme. It's called Lakme Forever Matte Lipstick, and this is in the shade Dream Nude. So it's a very pretty pinkish nude color. ನೀವು ನಾರ್ಮಲ್ ಬ್ರೌನ್ಸ್ ಕೂಡ ಯೂಸ್ ಮಾಡ್ಬೋದು, ಬಟ್ ಐ ವುಡ್ ಸಜೆಸ್ಟ್ ಗೋ ಫಾರ್ ಸಮಥಿಂಗ್ ಲೈಕ್ ದಿಸ್ ಒನ್. ಇಟ್ ವಿಲ್ ಎನ್ಹ್ಯಾನ್ಸ್ ಯುವರ್ ಲುಕ್. So yeah, that's all for this makeup look. I hope you guys learned something from this video. If yes, make sure you like, share and subscribe to my YouTube channel. That means a lot to me. So yeah, until next time, stay tuned, take care, bye bye, and I love you guys.